ಮುಂಗಾರು ಆರಂಭ ಆಗಿದೆ, ಆದ್ರೂ ಬರದ ಛಾಯೆ ಆವರಿಸಿದೆ. ಧಾರವಾಡ ಜಿಲ್ಲೆಗೆ ಬೇಕಿದೆ ವರುಣನ ಕೃಪೆ. ಮಳೆ ಇಲ್ಲದೆ ಮುಂಗಾರು ಬೆಳೆಗಳಿಗೆ ಕುತ್ತು ಬಂದಿದೆ. ಮುಂಗಾರು ಆರಂಭ ಆಗತ್ತೆ, ನಮ್ಮ ಬೆಳೆಗಳು ಚೆನ್ನಾಗಾಗುತ್ತೆ, ಬಿತ್ತನೆಯನ್ನ ಮಾಡಬಹುದು ಅಂತ ಹೇಳಿ ಆಶಾದ್ ಭಾವನೆಯಲ್ಲಿದ್ದಂತಹ ಮುಂಗಾರು ಬೆಳೆಗಳಿಗೆ ಕುತ್ತು ಬಂದಿದೆ. ಜಿಲ್ಲೆಯಲ್ಲಿ 64% ಬಿತ್ತನೆ ಮಾಡಿದ್ದಾರೆ ರೈತರು. ಶೇಂಗಾ, ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳ ಬಿತ್ತನೆಯಾಗಿದೆ. ಆದರೆ ಪೂರ್ವ ಮುಂಗಾರು ಮಳೆಗೆ ಬಿತ್ತನೆ ಮಾಡಿರುವಂತಹ ರೈತರಿಗೆ ಮುಂಗಾರು ಮಳೆ ಬರ್ತಾ ಇಲ್ಲ. ಸದ್ಯ ವರುಣನ ಕೃಪೆಗಾಗೇ ಕಾಯ್ತಾ ಇದ್ದಾರೆ ರೈತರು. ವಾರದೊಳಗೇನಾದ್ರೂ ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ರೈತರಿಗೆ ಭಾರಿ ಸಮಸ್ಯೆ ಆಗತ್ತೆ. ಮಳೆ ಬಾರದೆ ಹೋದ್ರೆ ಆವರಿಸಲಿದೆ ಬರದ ಛಾಯೆ. ಈಗಾಗಲೇ ಆ ಭಾಗದ ರೈತರೇ ಹೇಳ್ತಾ ಇದ್ದಾರೆ, ರೈತರು ಮಾತ್ರ ಜನರೇ ಹೇಳ್ತಾರೆ, ಮಳೆನೇ ಬರ್ತಾ ಇಲ್ಲ, ನಮ್ಗೆ ಬೇಸಿಗೆ ಕಾಲದ ತರ ಇದೆ ವೆದರ್ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಮಳೆ ಬರುತ್ತಪ್ಪ, ಜೂನ್ ಮಳೆಗಾಲ, ಇದು ಮುಂಗಾರು ಮಳೆ ಆರಂಭ ಆಗತ್ತೆ ಅಂತ ಹೇಳಿ ಕಾಯ್ತಾ ಇದ್ದಂತಹ ರೈತರಿಗೆ ಇದೀಗ ಆಘಾತವನ್ನ ಕೊಡ್ತಾ ಇದ್ದಾನೆ ವರುಣ ದೇವ. ಕಾರಣ ಮಳೆನೇ ಬರ್ತಾ ಇಲ್ಲ. ಬಿತ್ತನೆಯನ್ನ ಮಾಡಿದ್ದಾರೆ ಪೂರ್ವ ಮುಂಗಾರು ಮಳೆಗೆ, ಆದ್ರೆ ಮುಂಗಾರು ಮಳೆ ಬಂದ್ರೆ ಫಸಲು ಬರುತ್ತೆ ಅಥವಾ ಬಿತ್ತನೆ ಮಾಡಿರೋದಕ್ಕೆ ನೀರು ಬೇಕಾಗತ್ತೆ. ಆದ್ರೆ ಮಳೆನೇ ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡೋದು ಅಂತ ರೈತರು ಆತಂಕವನ್ನ ವ್ಯಕ್ತಪಡಿಸ್ತಿದ್ದಾರೆ. ಶೇಂಗಾ ಎಲ್ಲ ಬಿತ್ತೇವ್ರಿ, ಮಳೆಗಾಲ ಆದ್ರೈತಿ. ಒಬ್ಬೊಬ್ರು ಹೊಲ ಹರಿಗೇರಿಗೆ ಹಂಗ ಬಿಟ್ಟಾರ, ಇನ್ನು ಯಾರು ಬಿತ್ತಿನೂ ಇಲ್ಲ. ಇನ್ನು ಮಳೆಗಾಲ ಆದ್ರೆ ಪೀಕ್ ಚಂದ ಬರ್ತಾವ್ರಿ, ಮಳೆ ಆಗೋಲ್ಲ ಅವ್ರು ಬರೋದಿಲ್ಲ. ಇವು ಹೊಲಗಳಿಗೆ ರೀ, ಈ ಹೊಲಗಳಿಗೆ ಗೊಬ್ಬರ ಎಕರೆಗೆ 2 ಚೀಲ ಗೊಬ್ಬರ, ಸೋಯಾಬಾನ ತುಟ್ಟಿ, ಸೋಯಾಬಾನ ಶೇಂಗಾ ತುಟ್ಟಿ ಎಲ್ಲ ಬಿತ್ತೀವಿ. ಮಳೆಗಾಲ ಆದ್ರೆ ಚಲೋ, ಮಳೆಗಾಲ ಆಗಲಿ ಹೋದ್ರೆ ಯಾವ ಬರ್ತದೆ. ಈ ಮಳೆ ಆಗೋ ಚಾನ್ಸ್ ಇಲ್ಲ, ಈ ಮುಂದೆ ಆಗ್ಬೋದು, ಇದೂ ಆಗ್ಬೋದು. ಮಳೆ ಆದ್ರಂಕಿ ಎಲ್ಲರಿಗೆ, ನಿಮಗೂ ಒಳ್ಳೇದ ನಮಗೂ ಒಳ್ಳೇದು, ರೈತರಿಗೆಲ್ಲ ಚಲೋನೇ ಆಕೈತಿ. ಮಳೆಗಾಲ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ಕೆ ಬರೋದು. ಇಲ್ಲಿ ಬಿತ್ತನೆ ಮಾಡಿ ಈಗ 15 ದಿವಸ ಆಯಿತು. ಮಳೆ ಅಭಾವದಿಂದಾಗಿ ಪೀಕ್ ಒಣಗಕತ್ತೇವ. ಈ ಒಂದು ವಾರದೊಳಗಾಗಿ ಮಳೆ ಒಂದು ಸ್ವಲ್ಪ ಅನುಕೂಲ ಆದರೆ ರೈತರ ಮುಂಗಾರು ಏನಾರು ಒಕ್ಕಬಹುದು. ಇಲ್ಲ ಹೋದರೆ ಆ ಒಣಗುವಂಥ ಸಂದರ್ಭ ಇದೆ. ಈ ಪುನಃ ಮತ್ತೆ ಬಿತ್ತಬೇಕಂದ್ರೆ ರೈತಗೆ ದುಪ್ಪಟ್ಟು ಖರ್ಚು. ಈಗ ರೊಕ್ಕ ಕೊಟ್ಟರು ಬೀಜ ಸಿಗೋಲ್ಲ ಅಂಥದ್ರಲ್ಲಿ ಮತ್ತೆ ಬಿತ್ತಬೇಕಂದ್ರೂ ರೈತನ ಕೈಯಲ್ಲಿ ದುಡ್ಡಿಲ್ಲ. ಹಿಂಗಾಗಿ ಪೀಕ್ ಭಾಳ ಒಣಗೋ ಸ್ಥಿತಿಗೆ ಬಂದು ನಿಂತೈತಿ. ಈಗ ಇನ್ನು ಒಂದು ವಾರ 20 ಮಳೆ ಆದರೆ ಏನೋ ಸುಧಾರಿಸ್ಬೋದು ಅಂತ ಎಲ್ಲ ರೈತರ ಆಸೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಪ್ರಕೃತಿಯ ವೈಪರೀತ್ಯ, ಪ್ರಕೃತಿಯ ವೈಚಿತ್ರ್ಯಗಳಿಗೆ ಸಾಕ್ಷಿ ಆಗ್ತಾ ಇರುವ ಹಾಗೇನೆ ಕಾಣಿಸ್ತಾ ಇದೆ. ಮಳೆಗಾಲದಲ್ಲೂ ಮಳೆ ಇಲ್ಲ, ಹೀಗೆ ಆದ್ರೆ ಬಿತ್ತನೆ ಮಾಡಿದ್ದು ಕೂಡ ನಷ್ಟವನ್ನು ಅನುಭವಿಸಬೇಕಾದಂತಹ ರೈತರ ಪರಿಸ್ಥಿತಿ. ರೈತರು ಯಾವ ರೀತಿಯಾಗಿ ಒಂದು ಆಶಾಭಾವನೆಯಲ್ಲಿ ಕಾಯ್ತಾ ಇದ್ದಾರೆ, ಹೇಗಿದೆ ಸದ್ಯದ ಪರಿಸ್ಥಿತಿ? ಹೌದು ನವಿತಾ ಜೈನ್, ಈಗಾಗಲೇ ಕೂಡ ಮುಂಗಾರು ಮಳೆರಾಯನ ಮುನಿಸಿಕೊಂಡಿರೋದ್ರಿಂದ ಇಡೀ ರೈತಾಪಿ ಜನರು ವರ್ಗ ಒಂದು ಸಂಕಷ್ಟಕ್ಕೆ ಸಿಲುಕೋಕೆ ಕಾರಣ ಆಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಧಾರವಾಡ ಜಿಲ್ಲೆಯಲ್ಲಿ 65% ಹೆಚ್ಚು ಪ್ರಮಾಣದಲ್ಲಿ ಬಿತ್ತನೆಯನ್ನ ಮಾಡಿದ್ದಾರೆ. ಮುಂಗಾರು ಬಿತ್ತನೆಯಲ್ಲಿ ಏನಂತಂದ್ರೆ ಪೂರ್ವ ಮುಂಗಾರು ಆರಂಭದಲ್ಲಿ ಉತ್ತಮವಾದಂತಹ ಮಳೆ ಸುರಿದಿರೋದ್ರಿಂದ ಮುಂಗಾರಿನಲ್ಲಿ ಬಿತ್ತನೆ ಮಾಡಬೇಕಾದಂತ ಹೆಸರು, ಉದ್ದು ಇರ್ಬೋದು, ಶೇಂಗಾ ಸೇರಿದಂತೆ ಸೋಯಾಬೀನ್ ಬೆಳೆಗಳನ್ನ ಬಿತ್ತನೆ ಮಾಡಿದ್ರು. ಆದ್ರೆ ಬಿತ್ತನೆ ಮಾಡಿದ 4 ದಿನಗಳಲ್ಲಿ ಕಳೆದ 1 ವಾರಕ್ಕಿಂತ ಹೆಚ್ಚು ದಿನಗಳಲ್ಲಿ ಕೂಡ ಈಗ ಮಳೆರಾಯನ ಮುನಿಸಿಕೊಂಡಿದ್ದಾನೆ. ಅಲ್ಪ ಪ್ರಮಾಣದಲ್ಲೂ ಕೂಡ ಮಳೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಕೂಡ ಅಂತಂದ್ರೆ 65% ಹೆಚ್ಚು ಪ್ರಮಾಣದಲ್ಲಿ ಬಿತ್ತನೆ ಮಾಡಿದ ಬೆಳೆಗೆ ಈಗಾಗಲೇ ಅವಶ್ಯಕವಾಗಿ ಮಳೆ ಬೇಕಾಗಿರುತ್ತೆ. ಕಾರಣದಿಂದ ಒಂದ್ ಕಡೆ ₹1,000 ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೀಜ, ಗೊಬ್ಬರ ಅಂತೇಳಿ ಏನು ರೈತರು ಬಿತ್ತನೆ ಮಾಡಿದ್ದಾರೆ. ಆದ್ರೆ ಈಗಾಗಲೇ ಮಳೆರಾಯ ಕೈ ಕೊಟ್ಟಿರೋದ್ರಿಂದ ಈಗ ಏನಂತಂದ್ರೆ ಸಂಪೂರ್ಣವಾಗಿ ಬಿತ್ತನೆ ಮಾಡಿದ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ಮಳೆರಾಯ ಅವಶ್ಯಕವಾಗಿ ಬೇಕಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಕೂಡ ರೈತರು ಒಂದು ಕಡೆಯಿಂದ ಸಾಲ ಮಾಡಿದ ಬೆಳೆ ಕೈಗೆ ಸಿಗೋದು ಕೂಡ ಕಷ್ಟಕರವಾಗಿದೆ ಎಂಬುದು ನೋವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು 1 ವಾರದಲ್ಲಿ ಮಳೆ ಆದ್ರೆ ಈ 65% ಬಿತ್ತನೆ ಮಾಡಿದ ಬೆಳೆಗಳು ಕೈ ಸೇರುತ್ತೆ. ಆದ್ರೆ ಕಳೆದ 1 ವಾರ, ಇನ್ನು ಮುಂಬರುವ 1 ವಾರದ ಒಳಗಡೆ ಮಳೆ ಆಗದೆ ಹೋದರೆ ಸಂಪೂರ್ಣ ಏನಂತಂದ್ರೆ ಬೆಳೆ ಎಲ್ಲ ಕೂಡ ಹಾನಿಯಾಗುವ ಎಲ್ಲ ಲಕ್ಷಣಗಳಿವೆ. ಮಾತಾಡಿಸ್ತೀನಿ. ನಮ್ಮ ಜೊತೆ ಇದೀಗ ಕೃಷಿ ವಲಯ ಅಧಿಕಾರಿ ಆಗಿರುವಂತಹ ಮಂಜುನಾಥ್ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಅವರೇ, ಪೂರ್ವ ಮುಂಗಾರು ಮಳೆ ಆಗಿದೆ, ಆದ್ರೆ ಮುಂಗಾರು ಮಳೆನೇ ಬಂದಿಲ್ಲ, ಬಿತ್ತನೆ ಮಾಡಿದ ರೈತರು ಹೇಗೆ ಈಗ ಈ ರೀತಿ ಆದ್ರೆ ರೈತರ ಪರಿಸ್ಥಿತಿ ಹೇಗೆ, ಏನು ಪರ್ಯಾಯ ಇದೆ ಅಂತ? ನಮಸ್ಕಾರ ಮೇಡಮ್. ನಮಸ್ತೆ. ಈಗ ತಾವ್ ಹೇಳ್ದಂಗ ಸರಿ ಇದೆ ಮೇಡಮ್. ನಮ್ಮಲ್ಲಿ ಜೂನ್ 1ನೇ ವಾರದಲ್ಲಿ ಒಳ್ಳೆ ಮಳೆ ಆಯ್ತು ಮೇಡಮ್. ಹಂಗಾಗಿ ಬಿತ್ತನೆ ಎಲ್ಲ ನಮ್ಮಲ್ಲಿ ಚೆನ್ನಾಗಿದೆ. ಮೋರ್ ದನ್ 75% ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಬಿತ್ತನೆ ಆಗಿದೆ. ಬಟ್ ಕಳೆದ ಒಂದು 8 ದಿವಸದಿಂದ ನಮ್ಗೆ
ಮಳೆ ಕೊರತೆ ತುಂಬಾ ಕೊರತೆ ಇದೆ. ಮೋರ್ ದನ್ 50% ಮಳೆ ಕೊರತೆ ಇದೆ. ಹಂಗಾಗಿ ಈಗ ಬಿತ್ತಿದ ಬೆಳೆಗಳಿಗೆ ಸ್ವಲ್ಪ ಇನ್ನೊಂದು 4-5 ದಿವಸದಲ್ಲಿ ಮಳೆ ಆದ್ರೆ ಒಳ್ಳೇದಾಗುತ್ತೆ ಮೇಡಮ್. ಮಳೆ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇದೆ ಮೇಡಮ್. ಅದನ್ನ ನಾವು ವಾಚ್ ಮಾಡ್ತಾ ಇದೀವಿ ಮೇಡಮ್. ಮೋಸ್ಟ್ಲಿ ಇನ್ನೊಂದು 3-4 ದಿವಸದಲ್ಲಿ ಮಳೆ ಆಗ್ಬೋದು ಅಂತ ಒಂದು ನಮ್ಮ ಇದು ಇದೆ ಮೇಡಮ್. ಅಂದ್ರೆ ಮಳೆ ಬರುವಂತಹ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆಯಿಂದ ಕೂಡ ಈಗ ಮಾಹಿತಿ ಇದ್ರೆ ಅಟ್ಲೀಸ್ಟ್ ರೈತರು ಕೂಡ ಆಶಾಭಾವನದಲ್ಲಿ ಇರಬಹುದು. ಮಳೆಯನ್ನೇ ಅವಲಂಬಿತ ಆಗಿರುವಂತಹ ಬೆಳೆಗಳಲ್ವಾ ಎಲ್ಲರೂ ಕೂಡ? ಹೌದು ಮೇಡಮ್, ಹೆಚ್ಚು ನಮ್ಮಲ್ಲೆಲ್ಲ ಮಳೆ ಅವಲಂಬಿತ ಬೆಳೆಗಳು ಮೇಡಮ್. ಸರ್ ಈಗ ಹೇಳಿ ಸರ್. ಮೇಡಮ್ ಹೇಳಿ ಮೇಡಮ್. ಎಲ್ಲಿನೋ ಪರಿಣಾಮ ಈ ಸಲ ಮಳೆನೇ ಕಡಿಮೆ ಅಂತ ಹೇಳ್ತಿದ್ರು, ಆದ್ರೆ ಮುಂಗಾರು ಮಳೆನೇ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಈಗ ಕಳೆದ ಬಾರಿಗೂ ಈ ಬಾರಿಗೂ ಹೋಲಿಸಿದ್ರೆ ಮಳೆಯ ಪ್ರಮಾಣದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ? ಅಲ್ಲ, ಕಳೆದ ಬಾರಿ ನಮ್ಮಲ್ಲಿ ಜೂನ್ದಲ್ಲಿ ಒಳ್ಳೆ ಮಳೆ ಆಗಿತ್ತು ಮೇಡಮ್ ನಮಗೆ. ನಾವು ಕಳೆದ ಬಾರಿ ನಮಗೆ ಜೂನ್ದಲ್ಲಿ ಒಳ್ಳೆ ಮಳೆ ಆಗಿತ್ತು ಮೇಡಮ್. ನಮ್ಗೆ ಹಂಗಾಗಿ ಯಾವುದೇ ತೊಂದರೆ ಆಗಿರಲಿಲ್ಲ. ಬಟ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಮ್ಗೆ ಈಗ ಏನು ಬೆಳೆ ಏನು ಬಿತ್ತನೆ ಆಗಿದೆ, ಈಗ ಏನು ಮೊಳಕೆ ಹೊಡಿತಾ ಇದೆ, ಈ ಹಂತದಲ್ಲಿ ಸ್ವಲ್ಪ ಮಳೆ ಕೊರತೆ ಕಂಡು ಬಂದಿದೆ ಮೇಡಮ್ ನಮ್ಗೆ. ಇದು ಲಾಸ್ಟ್ ಇಯರ್ ನಮ್ಗೆ ಜೂನ್ದಲ್ಲಿ ಯಾವುದೇ ಮಳೆ ಕೊರತೆ ಇರಲಿಲ್ಲ ನಮಗೆ. ಈ ವರ್ಷ ಈಗ ಆಲ್ರೆಡಿ ಲಾಸ್ಟ್ ಒಂದು ವಾರದಲ್ಲಿ ಮೋರ್ ದನ್ 55-60% ಅಷ್ಟು ಕೊರತೆ ಕಂಡು ಬರ್ತಾ ಇದೆ ಮೇಡಮ್ ನಮ್ಗೆ ಆಲ್ರೆಡಿ. ಅಂದ್ರೆ ಸರ್ ಈಗ ಹೇಗೆ, ಈಗ ಒಂದು ವೇಳೆ ಮಳೆನೇ ಬರ್ಲಿಲ್ಲ ಅಂತ ಹೇಳಿದ್ರೆ ಏನ್ ಸರ್, ಹೇಗೆ ಅಂದ್ರೆ ಕಂಪ್ಲೀಟ್ ಆಗಿ ಹೋದಂಗೆನೇನಾ ಬಿತ್ತನೆ ಮಾಡಿರೋದೆಲ್ಲ? ಇಲ್ಲ ಮೇಡಮ್, ಪೂರ್ತಿ ನಾವು ಆಗಲ್ಲ ಮೇಡಮ್. ಅದೆಲ್ಲ ಬ್ಲಾಕ್ ಸಾಯಿಲ್ಸ್ ಇರೋದ್ರಿಂದ ಇನ್ನೂ ಸ್ವಲ್ಪ ದಿವಸ ತಡ್ಕೋತಾವೆ ಮೇಡಮ್. ಅದು ಬೆಳೆ ತಡೀತದೆ. ಆದ್ರೆ ಮುಂದೆ 3-4-5 ದಿವಸದಲ್ಲಿ ಮಳೆ ಆದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಪರ್ಯಾಯ ಬೆಳೆಗಳು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ರೈತರಿಗೆ ಮನವರಿಕೆ ಮಾಡಿ ಕೊಡ್ತೀವಿ ಮೇಡಮ್. ಮುಂದೆ ಮಳೆ ಆದ್ರೆ ಪರ್ಯಾಯ ಬೆಳೆಗಳು ಏನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ರೈತರಿಗೆ ಮಾಹಿತಿ ಕೊಡೋಂತ ಕೆಲಸ ಮಾಡ್ತೀವಿ ಮೇಡಮ್ ಇಲಾಖೆ. ಸೊ ಈಗ ಮಳೆಯನ್ನೇ ಡಿಪೆಂಡ್ ಆಗಿರೋದ್ರಿಂದ ರೈತರು ಅಂತೂ ಆತಂಕದಲ್ಲೇ ಇದ್ದಾರೆ ಅಲ್ಲಿ. ಹೌದು ಮೇಡಮ್. ಸರ್ ಅಂದ್ರೆ ಈಗ ಆಲ್ರೆಡಿ ಏನಾದ್ರೂ ಮಾಹಿತಿ ಕೊಡುವಂತ ಕೆಲಸಗಳ ಆಗಿದೆಯಾ ರೈತರಿಗೆ? ಹೌದು ಮೇಡಮ್, ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಮೇಡಮ್. ಈ ತರ ಈ ಮೊದ್ಲೇನೆ IMD ಇಂದ ಪ್ರೊಡಿಕ್ಷನ್ ಇತ್ತು, ಮಳೆ ಈ ಸದ ಸ್ವಲ್ಪ ಕೊರತೆ ಆಗ್ಬೋದು ಮುಂಗಾರಲ್ಲಿ ಅಂತ ಹೇಳಿ. ಹಂಗಾಗಿ ನಾವು ರೈತರಿಗೆ ಸಹಿತ ಮೊದ್ಲೇ ಹೇಳಿದ್ವಿ, ಈ ಸದ ಸ್ವಲ್ಪ ಕಡಿಮೆ ಅವಧಿ ಬೆಳೆಗಳನ್ನ ಜಾಸ್ತಿ ಬೆಳೀರಿ, ಜಾಸ್ತಿ ಅವಧಿಯಲ್ಲಿ ಬೆಳೆಗಳನ್ನ ಬೆಳಿಬಾರ್ದು ಅಂತ ಹೇಳಿದ್ವಿ. ಮತ್ತೆ ಗೊಬ್ಬರನು ಸಹಿತ ಅನಾವಶ್ಯಕವಾಗಿ ಜಾಸ್ತಿ ಗೊಬ್ಬರ ಬಳಸಬಾರ್ದು, ಇದರಿಂದ ಮಳೆ ಕಡಿಮೆ ಇರೋದ್ರಿಂದ ಅದು ಉಪಯೋಗ ಆಗುದಿಲ್ಲ ಅಂತ ಹೇಳಿ. ಹಾಗಾಗಿ ನಮ್ಮಲ್ಲಿ ರೈತರು ಸಹಿತ ಸ್ವಲ್ಪ ಗೊಬ್ಬರನು ನೋಡ್ಕೊಂಡು ಬೆಳೆಸಿದಾರೆ ಮೇಡಮ್. ಹಂಗೇನ ನಾವು ಈ ತರ ಅವೇರ್ನೆಸ್ ಎಲ್ಲ ಮಾಡ್ತಾ ಇದೀವಿ ಮೇಡಮ್ ರೈತರಿಗೆ. ಆಮೇಲೆ ಕರೆಕ್ಟ್ ಆಗಿ ಹದ ಬಂದಲ್ಲಿ ಅಥವಾ ಮಳೆ ಚೆನ್ನಾಗದಲ್ಲಿ ಬಿತ್ತನೆ ಮಾಡ್ಬೇಕಂತೇಳಿ ನಾವು ಕಂಟಿನ್ಯೂಸ್ ಆಗಿ ಅವೇರ್ನೆಸ್ ಮಾಡಿದೀವಿ ಮೇಡಮ್ ರೈತರಿಗೆ. ಓಕೆ, ಧನ್ಯವಾದಗಳು ಮಂಜುನಾಥ್ ಸರ್, ನ್ಯೂಸ್ 18 ಜೊತೆ ಮಾತನಾಡೋದಕ್ಕಾಗಿ.